ನೀನು ಬೇಳೆ ಹೋಳಿಗೆ ಮಾಡ್ತೀನಿ ಅಂತ ಹೇಳಿದ್ದೆ, ಬೇಳೆ ಹೋಳಿಗೆ ಮಾಡ್ಕೊಡಕ್ಕ ಪ್ಲೀಸ್. ಆಯಿತು, ಮಾಡ್ಕೊಡ್ತೀನಿ. ಅಂಗಡಿಗೆ ಹೋಗಿ ಸಾಮಾನು ತಗೊಬರ್ಬೇಕು, ತಗೊಬರ್ತೀಯಾ? ಅಷ್ಟೇನಾ? ಅಂಗಡಿಗೆ ತಾನೆ 5 ನಿಮಿಷಕ್ಕೆ ಹೋಗಿ ನೀನು ಏನೇನು ಹೇಳ್ತೀಯ ಅದೆಲ್ಲ ತಗೊಬಂದ್ಬಿಡ್ತೀನಿ. 5-6 ಸಾಮಾನು ತರಬೇಕು. ನೀನು ಬೇಗ ಮರ್ತು ಬಿಡ್ತೀಯ. ಒಂದು ಪೇಪರ್ ಪೆನ್ ತಗೋಬಾ, ಬರ್ಕೊಳ್ಳುವಂತೆ. ತೊಗರಿ ಬೇಳೆ ಅರ್ಧ kg, ಮೈದಾ ಹಿಟ್ಟು ಅರ್ಧ kg, ಬೆಲ್ಲ ಅರ್ಧ kg, ಕಾಯಿ 1, ಏಲಕ್ಕಿ 25 ಗ್ರಾಮ್, ಚಿರೋಟಿ ರವೆ ಅರ್ಧ kg. ಎಲ್ಲ ಬರ್ಕೊಂಡಿದ್ದೀನಿ ಅಕ್ಕ, ಫಟಾಫಟ್ ಅಂತ ಬಂದ್ಬಿಡ್ತೀನಿ. ಕೊಡಿಲಿ, ಎಲ್ಲ ಸಾಮಾನು ಕರೆಕ್ಟಾಗಿ ಬರ್ಕೊಂಡಿದ್ಯಾ ಅಂತ ಚೆಕ್ ಮಾಡ್ತೀನಿ. ತಗೊಳಕ್ಕ. ಇದೇನೇ ಪುಟ್ಟಿ, ಇಷ್ಟೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ಯಾ? ತೊಗರಿ ಬೇಳೆ ಹೇಳಿದ್ರೆ ತೆಗರಿ ಬೇಳೆ ಬರ್ತಿದ್ಯಲ್ಲೇ. ಮೈದಾ ಹಿಟ್ಟಿಗೆ ಮೆದಾ ಇಟು, ಬೆಲ್ಲಕ್ಕೆ ಬಿಲ ಅಂತ ಬರ್ದಿದ್ಯಲ್ಲೇ. ಇಲ್ಲಿ ಬಿಲ ತೋರಿಸ್ಬೇಕಾ ನಿನಗೆ? ಕಾಯಿ ಅಂತ ಹೇಳಿದ್ರೆ ಕೈ ಬರ್ತಿದ್ಯಾ. ಏಲಕ್ಕಿಗೆ ಯಾಲಕ್ಕಿ ಬರ್ತಿದ್ಯಾ. ಚಿರೋಟಿ ರವೆ ಹೇಳಿದ್ರೆ ಚಿರಂಟಿ ರವೆ ಅಂತ ಬರ್ತಿದ್ಯಾ. ಚಿರಂಟಿ ಅಂತ ಬರೆಯೋ ಬದಲು ಚರಂಡಿ ಅಂತ ಬರ್ದಿದ್ರೆ ಆಗಿತ್ತಲ್ಲ. ಆ ಥರ ಬರ್ತಿದ್ದೀನ, ಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಅಕ್ಕ. ನಾನು ಕನ್ನಡ ಸ್ವಲ್ಪ ಕಷ್ಟ ನನಗೆ. ದಿನ ನನ್ನ ಜೊತೆ ಕೂತ್ಕೊಂಡು ಓದ್ಕೊ ಅಂತಂದರೆ, ಇಲ್ಲ ನಾನು ಒಬ್ಳೇ ಕಲಿತೀನಿ ಅಂತೀಯ. ಯಾವ ಥರ ಓದ್ತಾ ಇದೆಯಾ ನೋಡು. ನಿನಗೆ ಕನ್ನಡನೇ ಸರಿಯಾಗಿ ಬರಲ್ಲ, ನಮ್ಮ ಭಾಷೆ ಕನ್ನಡನೇ ಬರಲ್ಲ ಅಂತಂದರೆ ನೀನು ವೇಸ್ಟ್ ಕಣೆ. ನಾಳೆಯಿಂದ ನೀನೇನಾದರೂ ಒಬ್ಳೇ ಕೂತ್ಕೊಂಡು ಓದು, ನಿನಗೆ ಸರಿಯಾಗಿ ಮಾಡ್ತೀನಿ. ನಾಳೆಯಿಂದ ನನ್ನ ಹತ್ರ ಕನ್ನಡ ಕಲ್ತ್ಕೋಬೇಕು ನೀನು. ಆಯಿತು ಅಕ್ಕ. ನಿಮಗೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ನಮ್ಮ ಪುಟ್ಟಿ ಥರನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇದ್ದರೆ, ನಾನು ಆ್ಯಕ್ಟಿವಿಟಿ ಮೂಲಕ ಕನ್ನಡನ ಕಲಿಸೋ ಅಂತ ಕೆಲಸ ಮಾಡ್ತಾ ಇದ್ದೀನಿ. ನೀವು ನನ್ನ ಎಲ್ಲ ವಿಡಿಯೋಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗುತ್ತೆ. ನೀವು ಸ್ಪಷ್ಟವಾಗಿ ಓದೋದನ್ನು, ತಪ್ಪಿಲ್ಲದೆ ಬರೆಯೋದನ್ನು ಕಲ್ತ್ಕೋತೀರಾ. ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವಿಡಿಯೋ ಲಿಂಕ್ಗಳನ್ನ ಹಾಕಿರ್ತೀನಿ. ದಯವಿಟ್ಟು ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕನ್ನಡ ಕಲಿತೀರಾ.